ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿನಯ್ ಚಿಟ್ಟೆ ಫ್ರಮ್ ಕೈವಾರ. ನಾನೇನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದೆ, ವಿಂಟೇಜ್ ಗಾಡಿಗಳನ್ನ ತೊಗೊಂಬಂದು ಅಪ್ಡೇಟ್ ಮಾಡ್ತೀನಿ ಅಂತ. ನಮ್ಮ ಲೋಕಲಲ್ಲಿ ಇಂಥ ವಿಂಟೇಜ್ ಗಾಡಿ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಏನು ಅಂತಂದರೆ ಈ ವಿಂಟೇಜ್ ಗಾಡಿಗಳು ಹೋಗ್ತಾ ಕಳೆದೋಗ್ತಾ ಇದ್ದಾವೆ ಅಂತ ಅನ್ನೋ ವಿಚಾರದಲ್ಲಿ ನಮ್ಮ ಕೈವಾರದಲ್ಲಿ ಒಬ್ಬರು ಈ ವಿಂಟೇಜ್ ಗಾಡಿನ ಇಟ್ಕೊಂಡಿದ್ದಾರೆ, SZ ಮೋನಾರ್ಚ್ ಅಂತ. ಇದನ್ನು ರೀಸ್ಟಾಕ್ ಮಾಡಿಬಿಟ್ಟು ಅವರು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದಾರೆ. ಇದು 250cc ಇಂಜಿನ್ನು, 2 ಸ್ಟ್ರೋಕು, ಸಿಂಗಲ್ ಸಿಲಿಂಡ್ರು, ಏರ್ ಕೂಲ್ಡ್ ಇಂಜಿನ್ನು ಮತ್ತು 4 ಸ್ಪೀಡ್ ಗೇರ್ ಜೊತೆಗೆ ಈ ಗಾಡಿ ಬಂದಿತ್ತು. ಇಲ್ಲೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇದು ಚೌಕ್ ಸಿಸ್ಟಮು ನೋಡಿ ಇಲ್ಲಿ ಬರ್ತಾಯಿತ್ತು ಹಳೆ ಗಾಡಿಗೆ. ಇದು 18 ಇಂಚಿನ ವೀಲು, ಫ್ರಂಟು ಬ್ಯಾಕು ಇಂಟರ್ಚೇಂಜಬಲ್ಲು. ಜೊತೆಗೆ ಗಾಡಿ ಹೆಡ್ಲೈಟ್ ಡೂಮ್ ಕೂಡ ಚೇಂಜ್ ಆಗಿಲ್ಲ. ಗ್ರಿಪ್ಪರ್ಸು, ಅದರ ಜೊತೆಗೆ ಕಂಪ್ನಿ ಕಡೆಯಿಂದ ಏನೇನು ಸೀಲ್ ಬಂದಿರುತ್ತೋ SZ ಕಂಪ್ನಿ ಅವ್ರದ್ದು ಪ್ರತಿಯೊಂದು ಅದೇ ಥರ ಇದೆ. ಇದು ನೋಡ್ತಾ ಇರ್ಬೋದು ನೀವು, ಗಾಡಿ ಸಿಕ್ಕಾಪಟ್ಟೆ ಒರಿಜಿನಲ್ ಕಂಡೀಷನ್ನು, ಶೋರೂಮ್ ಕಂಡೀಷನಲ್ಲೇ ಇದೆ ಇನ್ನೂ ಪೇಂಟು. ಜೊತೆಗೆ ಈ ಗಾಡಿಗೆ ಪೆಟ್ರೋಲ್ ಟ್ಯಾಂಕ್ ಕೀ ಸಿಸ್ಟಮ್ ಇರ್ತಾ ಇರಲಿಲ್ಲ. ಕೀ ಯಾರಾದರೂ ಬೇಕಾದರೂ ಓಪನ್ ಮಾಡ್ಕೊಂಡೋದ್ರು, ಪೆಟ್ರೋಲು ಕದ್ಕೊಂಡೋದ್ರು ನಮಗೆ ಕೇಳೋ ಅಧಿಕಾರ ಇರ್ತಾ ಇರಲಿಲ್ಲ. ಯಾಕಂದರೆ ಈಗಿನ ಪೆಟ್ರೋಲ್ ಟ್ಯಾಂಕ್ಗಳಿಗೆ ನಾವು ಕೀ ಬೇಕೇ ಬೇಕು ಅನ್ಬೋದು. ಸ್ಪೀಡೋಮೀಟ್ರ್ ನೋಡ್ಬೋದು ನೀವು, ಡೈರೆಕ್ಟು ಇಂಜಿನಿಂದ ಸ್ಪೀಡೋಮೀಟ್ರಿಗೆ ಕನೆಕ್ಷನ್ ಬರ್ತಾಯಿತ್ತು. ಈಗ ಆ ಥರ ಅಲ್ಲ, ವೀಲ್ಗೆ ಅಡ್ಜಸ್ಟಬಲ್ ಇರ್ತಿತ್ತು. ಇದು ಕ್ಲಚ್ ಮೆಕ್ಯಾನಿಸಮಲ್ಲಿ ನೋಡ್ಬೋದು ನೀವು, ಗೇರ್ ಹಾಕೋವಾಗ ನಾವು ಕ್ಲಚ್ ಹಿಡಿಯೋ ಆ್ಯಕ್ಷನ್ನು ಪ್ರತಿಯೊಂದು ಮೆಕ್ಯಾನಿಸಮ್ ಆಗಿನ ಕಾಲದಲ್ಲೇ ಬೇರೆ ಥರ ಇರ್ತಾಯಿತ್ತು. ಬಟ್ ಈಗಿನ ಕಾಲದಲ್ಲಿ ನಾವು ಕ್ಲಚ್ ಕೇಬಲ್ ಕಟ್ಟಾಗಿದೆ ಅಂತಂದರೆ ಅಯ್ಯೋ ಅಂದ್ಕೊಂಡು ಓಡಾಡ್ತೀವಿ. ಬಟ್ ಆ ಥರ ಅಲ್ಲ, ಅದರಲ್ಲಿ ಗೇರ್ ಸಿಸ್ಟಮ್ ಏನಿತ್ತು, ಗೇರ್ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳೋವಾಗೆ ಅದು ಕ್ಲಚ್ಚು ಅಸೆಂಬಲ್ ಆಗ್ತಾಯಿತ್ತು. ಇದರಲ್ಲಿ ಸೆಮಿ ಆಟೋ ಕ್ಲಚ್ ಇರ್ತಾಯಿತ್ತು. ಜೊತೆಗೆ ಈ ಗಾಡಿ 1995 ಮಾಡಲ್ ಆಗಿದ್ದು. ಇದು ಇಂಡಿಯಾದಲ್ಲೇ ಮೋಸ್ಟ್ 80 to 120 ಗಾಡಿ ಅಷ್ಟೇ ಮ್ಯಾನುಫ್ಯಾಕ್ಚರ್ ಆಗಿದ್ದು. ಅದರಲ್ಲಿ ನಮಗೊಂದು ಗಾಡಿ ಸಿಕ್ಕಿದೆ ರಿವ್ಯೂ ಮಾಡೋಕ್ಕೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಜೊತೆಗೆ ಇದು ಲೋಕಲಲ್ಲಿ ಓಡಿಸೋಕ್ಕಾದ್ರು ಸೈ, ಅಥವಾ ನಾವು ಟ್ರಾಫಿಕಲ್ಲಿ ಏನು ಸಿಟಿಯಲ್ಲಿ ಓಡಿಸ್ತೀವಿ ಅಂದ್ರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಈ ಗಾಡಿ ಓಡಿಸೋಕ್ಕೆ. ಯಾಕಂದರೆ ಅಷ್ಟು ಕಂಫರ್ಟಬಲ್ ಗಾಡಿ ಅಂತಲೇ ಹೇಳ್ಬೋದು. ಆಗಿನ ಕಾಲಕ್ಕೆ 1995 ಮಾಡಲ್ನ ಈ ಥರ ರೀಸ್ಟಾಕ್ ಮಾಡಿ ಗಾಡಿನ ಸೇವ್ ಮಾಡ್ಕೊಂಡಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಈ ಥರ ಗಾಡಿಗಳನ್ನ ರಿವ್ಯೂ ಮಾಡೋದ್ರಲ್ಲಿ. ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ನಾನು ವಿಂಟೇಜ್ ಗಾಡಿಗಳ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇದು ಕೈವಾರ ಚಾನಲ್ ಆಗಿರೋದ್ರಿಂದ ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ನನಗೆ ಬೆನಿಫಿಟ್ ಆಗಿರುತ್ತೆ. ಯಾಕೆ ಅಂದರೆ ಇನ್ನೂ ಸಿಕ್ಕಾಪಟ್ಟೆ ವಿಂಟೇಜ್ ಗಾಡಿಗಳನ್ನ ಹುಡುಕಿ ನಿಮ್ಮ ಮುಂದೆ ನಾನು ಅದರ ಡೀಟೇಲ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ನೀವು ಯಾರಾದರೂ ವಿಂಟೇಜ್ ಗಾಡಿಗಳನ್ನ ನೋಡಿ ಆ ಮನೆ ಹತ್ರ ನಿಂತಿದ್ದಾರೆ ಅಂದಾಗ ನನಗೊಂದು ಇನ್ಫಾರ್ಮೇಷನ್ ಕೊಟ್ಟರೆ ನಾನು ಆ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಇದ್ರ